ನಮಸ್ತೆ. ನಾವಿವತ್ತು ಎಲ್ಲಿದ್ದೀವಿ ಅಂದರೆ ಚನ್ನಪಟ್ಟಣದ ಹತ್ತಿರ ಇರುವಂಥ ನೀಲಕಂಠನಹಳ್ಳಿ. ಅಲ್ಲಿ ಅಜ್ಜನ ಸನ್ನಿಧಿ ಇರೋದ್ರಿಂದ ನಾವು ಅಲ್ಲಿ ಹೋಗೋಣ ಅಂತ ಸಡನ್ನಾಗಿ ಹೊರಟ್ವಿ. ಅಜ್ಜ ಯಾವಾಗ ಯಾರನ್ನು ಎಲ್ಲಿ ಯಾವಾಗ ಕರೆಸ್ಕೋತಾರೆ ಅಂತ ಗೊತ್ತಾಗಲ್ಲ. ಹಾಗೆ ಇವತ್ತು ನನ್ನ ಜೀವನದಲ್ಲೂ ನಾವು ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಸಡನ್ನಾಗಿ ನನ್ನ ಸ್ನೇಹಿತೆ ಕಾಲ್ ಮಾಡಿದ್ರು ಹೋಗೋಣ ಅಂತ. ಹೋಗ್ಲಾ ಬೇಡವೋ ಅಂದ್ಕೊಂಡು ಕೊನೆಗೂ ನಾವು ಅಜ್ಜನ ದರ್ಶನ ಮಾಡಿದ್ವಿ. ಇಲ್ಲಿ ನಾನು ತುಂಬ ವರ್ಷದಿಂದ ಬರ್ತಿದ್ದೀನಿ. ಇಲ್ಲಿ ಎಷ್ಟು ಪವರ್ಫುಲ್ ಇದೆ ಅಂತ ಅಂದರೆ ನಾವೇನು ಅಂದ್ಕೊಂಡು ಹೋಗ್ತೀವಿ ಅದು ಖಂಡಿತ ಆಗುತ್ತೆ. ನಮ್ಮಲ್ಲಿ ನ್ಯಾಯ ನೀತಿ ಧರ್ಮ ಅನ್ನೋದು ಇರಬೇಕು. ಅಜ್ಜನ ದರ್ಶನ ಮಾಡೋಕ್ಕೆ ನೀವು ಬಂದರೆ ತರಬೇಕಾಗಿರೋದಿಷ್ಟೇ: ಎಲೆ, ಅಡಿಕೆ, ಸುಣ್ಣ ಮತ್ತು ಚಕ್ಲಿ, ಡ್ರಿಂಕ್ಸು ತರೋಕ್ಕಾಗಿಲ್ಲ ಅಂದರೆ ಎಳ್ನೀರು ಕೂಡ ತಂದು ಅಜ್ಜನಿಗೆ ಇಡ್ಬೋದು. ಇಷ್ಟನ್ನ ಇಟ್ಟು ನಿಮ್ಮ ಕೋರಿಕೆ ಏನಾಗಬೇಕು ಅನ್ನೋದನ್ನು ಅಜ್ಜನ ಹತ್ರ ಹೇಳ್ಕೊಂಡ್ರೆ ಸಾಕು. ಖಂಡಿತ ನಿಮ್ಗೆ ಏನಾಗಬೇಕೋ ಅದನ್ನು ಖಂಡಿತ ಮಾಡಿಕೊಟ್ಟೇ ಕೊಡ್ತಾರೆ. ಅಜ್ಜನ ಸನ್ನಿಧಿಯಲ್ಲಿ ಪ್ರಸಾದವಾಗಿ ಕಪ್ಪು ಗಂಧ ಕೊಡ್ತಾರೆ. ಕಪ್ಪು ಗಂಧಕ್ಕೆ ಎಷ್ಟು ಪವರ್ ಇದೆ ಅನ್ನೋದು ಕೆಲವ್ರಿಗೆ ಇನ್ನೂ ಗೊತ್ತಿಲ್ಲ. ಕಪ್ಪು ಗಂಧನ ನಾವು ಖುಷಿಯಿಂದ ಹಣೆಗಿಟ್ಟಾಗ ನಾವು ಖುಷಿಯಿಂದ ಇರ್ತೀವಿ. ಕಪ್ಪು ಗಂಧನ ಇಟ್ಕೊಳ್ಳುವಾಗ ಏನಾರ ದುಃಖದಲ್ಲಿದ್ದೀವಿ ಅಂದರೆ ಇಡೀ ದಿನ ಕಣ್ಣಲ್ಲಿ ನೀರು ಹಾಕ್ತೀವಿ. ಕಪ್ಪು ಗಂಧದಲ್ಲಿ ಎಷ್ಟು ಪವರ್ಫುಲ್ ಇದೆ ಅಂದರೆ ನಮ್ಮ ಜೊತೆಲಿರೋರು ಒಳ್ಳೆಯವರ ಕೆಟ್ಟವರ ಅನ್ನೋದನ್ನು ಕೂಡ ಅಜ್ಜ ಗಂಧದ ಮುಖಾಂತರ ತೋರಿಸ್ತಾರೆ. ಈ ಒಂದು ಅನುಭವ ನನ್ನ ಜೀವನದಲ್ಲೂ ನಡೆದಿದೆ. ನನ್ನ ಜೊತೆಯಲ್ಲಿರೋರು ಯಾರು ಏನು ಅನ್ನೋದನ್ನು ಅಜ್ಜ ಫಸ್ಟ್ ಡೇ ಒಂದೇ ದಿನದಲ್ಲಿ ನನಗೆ ತೋರಿಸ್ಕೊಟ್ಟಿದ್ದಾರೆ. ಒಂದ್ಸಲ ನೀವು ಅಜ್ಜನ ನಂಬಿದರೆ ಖಂಡಿತ ಅಜ್ಜನ ಪವಾಡ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಮನೇಲಿ ಏನಾದರೂ ಒಡವೆ ಕಳ್ತನ ಆಗಿದೆಯಾ? ನಿಮ್ಗೇನಾದರೂ ಆರೋಗ್ಯ ಸಮಸ್ಯೆ ಆಗಿದೆಯಾ? ನಿಮ್ಗೇನಾದರೂ ಯಾರಾದರೂ ಕಿರಿಕ್ ಮಾಡ್ತಿದ್ದಾರಾ? ನಿಮ್ಗೆ ಕೊಟ್ಟಿರೋ ದುಡ್ಡು ನಿಮಗೆ ವಾಪಸ್ ಬರ್ತಿಲ್ವಾ? ಈ ಥರ ಸಮಸ್ಯೆಗಳು ನಿಮ್ಗೇನಾದ್ರು ಇದ್ದರೆ ನೀವು ಖಂಡಿತ ಅಜ್ಜನ ಹೆಸರು ಹೇಳಿ ನೀವು ಮನೇಲಿ ಮುಡುಪು ಕಟ್ಟಿ ಖಂಡಿತ ನಿಮಗೆ ಒಳ್ಳೆಯದಾಗೇ ಆಗುತ್ತೆ. ಅಜ್ಜನ ಹತ್ರ ನಾನು ಹೋದ ವರ್ಷ ಕೋಲ ನಡೆಯುವಾಗ ಒಂದು ದೂರು ಕೊಟ್ಟಿದ್ದೆ. ಅಜ್ಜ ನಮ್ಮ ಹತ್ರ ದುಡ್ಡು ಇಸ್ಕೊಂಡು ನಮಗೆ ಒಂದು ವ್ಯಕ್ತಿ ಈ ಥರ ಮೋಸ ಮಾಡಿದ್ದಾರೆ ಅಂತ. ಆಗ ನಾವು ಅಜ್ಜನ ಹತ್ರ ದೂರು ಕೊಟ್ಟಾಗ ಅಜ್ಜ ಒಂದೇ ಮಾತು ಹೇಳ್ತು: ನೀನು ಕೊಡಬೇಕಾಗಿರೋ ದುಡ್ಡು ಅವ್ರು ವಾಪಸ್ ಕೊಟ್ಟರೆ ಅವ್ರು ತುಂಬ ಚೆನ್ನಾಗಿರ್ತಾರೆ. ನೀನು ಕೊಡಬೇಕಾಗಿರೋ ದುಡ್ಡು ನಿನಗೇನಾದ್ರು ಕೊಟ್ಟಿಲ್ಲ ಅಂದರೆ ಆಮೇಲೆ ನೀನೇ ನೋಡುವಂತೆ ಹೋಗು. ಮತ್ತು ಯಾರಿಗೆ ನೀನು ದುಡ್ಡು ಕೊಟ್ಟಿದೆಯಾ ಅವ್ರ ಹತ್ರ ಡೈರೆಕ್ಟಾಗಿ ಹೇಳು, ನಾನು ಅಜ್ಜನ ಹತ್ರ ದೂರು ಕೊಟ್ಟು ಬಂದಿದ್ದೀನಿ, ಆದಷ್ಟು ಬೇಗ ನನ್ನ ದುಡ್ಡು ಕೊಡಿ ಅಂತ ಕೇಳು. ಅವ್ರೇನಾದರೂ ಕೊಟ್ಟಿಲ್ಲ ಅಂದರೆ ನೀನೇ ಮುಂದಕ್ಕೆ ಏನೇನು ನಡೆಯುತ್ತೆ ಅನ್ನೋದು ನೋಡುವಂತೆ ಹೋಗು ಅಂತ ನನಗೆ ಕೋಲದಲ್ಲಿ ಅಜ್ಜ ನನಗೆ ಭಾಷೆ ಕೊಟ್ಟಿದ್ದಾರೆ. ಅಜ್ಜ ಅವತ್ತು ಏನು ಭಾಷೆ ಕೊಟ್ಟರು ಅದರಂತೆ ಇವತ್ತಿಗೂ ನಡೀತಿದೆ ಅನ್ನೋದು ಮಾತ್ರ ಸತ್ಯ. ಅಜ್ಜನ ಹತ್ರ ನಾನು ಏನು ದೂರು ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಮತ್ತೆ ನಾನು ದೂರು ಕೊಡಬೇಕಾಗಿತ್ತು. ಹಾಗಾಗಿ ಅಜ್ಜನಿಗೆ ದೂರು ಕೊಟ್ಟು ಅಲ್ಲೇ ಪಕ್ಕದಲ್ಲಿ ಇರುವಂಥ ತಿರುಮಲ ದೇವಸ್ಥಾನ ನೋಡಿಕೊಂಡು ಆದಷ್ಟು ವಿಡಿಯೋನ ಶೇರ್ ಮಾಡಿ. ಕಷ್ಟದಲ್ಲಿರೋರಿಗೆ ಅಜ್ಜ ಯಾವುದಾದ್ರು ಒಂದು ರೂಪದಲ್ಲಿ ಕಾಪಾಡಲಿ. ಸೀದಾ ನಾವು ಎಲ್ಲಿ ಬಂದ್ವಿ ಅಂದರೆ ಗೌಡಗೆರೆ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡೋಣ ಅಂತ ಬಂದ್ವಿ. ತುಂಬ ವರ್ಷದಿಂದ ಅಂದ್ಕೊತಿದ್ವಿ ಹೋಗಬೇಕು ಅಂತ. ಆದರೆ ಅಂದ್ಕೊಂಡಂಗೆ ಏನೂ ಆಗಲ್ಲ. ಅಮ್ಮ ಯಾವಾಗ ಕರೆಸ್ಕೋಬೇಕೋ ಆವಾಗಲೇ ಕರೆಸ್ಕೊಳ್ಳೋದು ಅನ್ನೋಂಗೆ ಇವತ್ತು ನಮಗೆ ಚಾಮುಂಡೇಶ್ವರಿ ಅಮ್ಮನ ದರ್ಶನವೂ ಕೂಡ ಆಕಸ್ಮಿಕವಾಗಿ ಆಯಿತು. ಚಾಮುಂಡೇಶ್ವರಿ ಅಮ್ಮನ ಸುತ್ತ ಬರೀ ತೆಂಗಿನಕಾಯಿನ ಕಟ್ಟಿದ್ರು. ಯಾಕೆ ಏನು ಅಂತ ಕೇಳಿದಾಗ ನಾವು ಇಲ್ಲಿ ಏನಾದರೂ ಅಂದ್ಕೊಂಡಿದ್ದನ್ನು ನಾವು ಇಲ್ಲಿ ತೆಂಗಿನಕಾಯಿನ ಕಟ್ಟಿದ್ರೆ 7 ವಾರದಲ್ಲಿ ನಮ್ಮ ಕೆಲಸ ಖಂಡಿತ ಆಗೇ ಆಗುತ್ತೆ. ಕೆಲವ್ರಿಗೆ ಬೇಗ ಆಗುತ್ತೆ, ಕೆಲವ್ರಿಗೆ ನಿಧಾನ ಆಗುತ್ತೆ ಅಂತ ಬಸವಪ್ಪನ ದರ್ಶನ ಮಾಡಿಕೊಂಡು ಚಾಮುಂಡೇಶ್ವರಿ ಅಮ್ಮನ ದರ್ಶನ ಮಾಡ್ಕೊಂಡು ಬಂದೆ. ಎಲ್ಲೇ ನೋಡಿದ್ರು ಸುತ್ತಮುತ್ತ ಬರೀ ತೆಂಗಿನಕಾಯಿನೇ ಕಟ್ಟಿದ್ರು. ನಿಜವಾಗ್ಲೂ ನೋಡಿದ್ರೆ ಎಲ್ಲರಿಗೂ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಆದರೆ ಅಮ್ಮ ಎಲ್ಲರನ್ನೂ ಕಾಪಾಡಲಿ ಅಂತ ನಾನು ಕೂಡ ಬೇಡ್ಕೋತೀನಿ. ನನಗಂತೂ ಇವತ್ತು ತುಂಬಾ ಖುಷಿ ಆಯಿತು. ನಾನು ನನ್ನ ಮಗಳು ಇವತ್ತು ಇಬ್ಬರು ಕೂಡ ಅಮ್ಮನ ದರ್ಶನ ಮಾಡಿದ್ವಿ. ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾವು ಅಂದ್ಕೊಂಡಿದ್ದು ಏನೂ ಆಗಲ್ಲ, ಅಲ್ಲಿ ಏನಾಗಬೇಕು ಅದೇ ನಡೆಯುತ್ತೆ ಅನ್ನೋದಕ್ಕೆ ಇವತ್ತು ನಾವು ಅಂದ್ಕೊಂಡೇ ಇರಲಿಲ್ಲ ಈ ತಾಯಿ ದರ್ಶನ ಮಾಡ್ತೀವಿ ಅಂತ. ಚಾಮುಂಡೇಶ್ವರಿ ಅಮ್ಮನ ನೋಡ್ತಾ ಇದ್ರೆ 2 ಕಣ್ಣು ಸಾಲ್ತಾ ಇರಲಿಲ್ಲ. ತುಂಬ ಕಡೆ ನನ್ನನ್ನು ಗುರುತಿಸಿ ನನ್ನನ್ನು ಅವರೇ ಬಂದು ಮಾತಾಡ್ಸಿದ್ರು. ಕೆಲವರು ಮಾತಾಡ್ಸ್ಲಾ ಬೇಡವಾ ಏನಾದರೂ ಅನ್ಕೋತಾರೆ ಅಂತ ಅನುಮಾನಿಸಿ ನನ್ನನ್ನು ನೋಡ್ತಾಯಿದ್ರು. ಹಾಗೇನಿಲ್ಲ, ಎಲ್ಲರಂತೆ ನಾನು ಕೂಡ ಅಷ್ಟೇ. ನೀವೆಲ್ಲ ಸಪೋರ್ಟ್ ಮಾಡೋದ್ರಿಂದನೇ ನಾನಿವತ್ತು ಇಲ್ಲಿಗೆ ಬಂದಿರೋದಕ್ಕೆ ಕಾರಣ. ಹಾಗೆ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ. ರಾಘವೇಂದ್ರ ಸ್ವಾಮಿಗಳು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತಲೇ ನಾನು ಬೇಡ್ಕೋತೀನಿ. ತಾಯಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಇದೆ ಹೋಗಿ ಅಂದರು. ನಾವಲ್ಲಿ ಪ್ರಸಾದಕ್ಕೆ ಹೋದಾಗ ಅಲ್ಲಿ ನನ್ನ ಅಕ್ಕ ತಂಗಿರು ನನ್ನನ್ನು ಮಾತಾಡ್ಸಿದ್ರು. ತುಂಬಾ ಖುಷಿಯಾಯಿತು. ಇಷ್ಟೆಲ್ಲ ಪ್ರೀತಿ ಕೊಡಬೇಕಾದ್ರೆ ನನಗಿನ್ನೇನು ಬೇಕು. ಎಲ್ರಿಗೂ ಒಳ್ಳೆಯದಾಗಲಿ.